ಸದ್ಯ ಬೇಸಿಗೆ ಪ್ರಾರಂಭವಾಗ್ತಾ ಇದ್ದಂತೆ ಹಲವು ಕಡೆಗಳಲ್ಲಿ ನೀರಿಗಾಗಿ ಪರದಾಟ ಪ್ರಾರಂಭವಾಗಿದೆ. ರಾಜಧಾನಿ ಬೆಂಗಳೂರಿನಲ್ಲಂತೂ ಪರಿಸ್ಥಿತಿ ಎಲ್ಲಿಗೆ ತಲುಪಬಹುದು ಎಂಬುದರ ಬಗ್ಗೆ ಖಚಿತತೆ ಇಲ್ಲ. ಈ ನಡುವೆ ನೀರು ಪೋಲು ಮಾಡುವುದನ್ನು ತಡೆಯಲು ಕೆಲವು ನಿಯಮಗಳನ್ನ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಕೈಗೊಂಡಿದೆ. ಅದೇನೆಂದರೆ ಸದ್ಯದ ಪರಿಸ್ಥಿತಿಯನ್ನ ಗಮನದಲ್ಲಿಟ್ಟುಕೊಂಡು ನೀರನ್ನ ಕಡಿಮೆ ಬಳಕೆ ಮಾಡಲು ಸೂಚಿಸಲಾಗಿದೆ. ವಾಹನಗಳನ್ನು ತೊಳೆಯಲು, ನಿರ್ಮಾಣಗಳಿಗೆ, ಮನರಂಜನಾ ಉದ್ದೇಶಗಳಿಗಾಗಿ, ಇನ್ನು ಕುಡಿಯುವುದನ್ನ ಹೊರತುಪಡಿಸಿ ಸಿನಿಮಾ ಹಾಲ್ಗಳು ಮತ್ತು ಮಾಲ್ಗಳು ನೀರನ್ನ ಪೋಲು ಮಾಡದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ. ಈ ನಿಯಮಗಳನ್ನು ಉಲ್ಲಂಘಿಸುವವರಿಗೆ ರೂಪಾಯಿ 5,000 ದಂಡ ವಿಧಿಸಲಾಗುವುದು ಮತ್ತು ಪುನರಾವರ್ತನೆಯಾದಲ್ಲಿ ಪ್ರತಿ ಬಾರಿ 500 ರೂಪಾಯಿ ಹೆಚ್ಚುವರಿ ಮೊತ್ತದ ದಂಡವನ್ನು ವಿಧಿಸಲಾಗುವುದು ಅಂತ ಮಂಡಳಿಯು ನಿರ್ಧರಿಸಿದೆ. ಬೆಂಗಳೂರು ಮಾತ್ರವಲ್ಲದೆ ತುಮಕೂರು ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವು ಭಾಗಗಳು ಸಹ ನೀರಿನ ಕೊರತೆಗೆ ಗುರಿಯಾಗುತ್ತವೆ ಎಂದು ಕಂದಾಯ ಇಲಾಖೆ ತಿಳಿಸಿದೆ. ರಾಜ್ಯದ 236 ತಾಲೂಕುಗಳನ್ನು ಬರಪೀಡಿತ ಅಂತ ಘೋಷಿಸಲಾಗಿದ್ದು 219 ತಾಲೂಕುಗಳು ತೀವ್ರ ಬರ ಪರಿಣಾಮವನ್ನು ಎದುರಿಸ್ತಾ ಇವೆ. ಸರ್ಕಾರ ಈ ಕುರಿತು ಕ್ರಮ ಕೈಗೊಳ್ಳಲು ಮುಂದಾಗಿದೆ ಅಂತ ತಿಳಿದು ಬಂದಿದ್ದು ಮುಂದೇನಾಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಮತ್ತು ನೀರನ್ನ ಆದಷ್ಟು ಕಡಿಮೆ ಬಳಕೆ ಮಾಡುವಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕಾಗಿದೆ.